ನಮಸ್ಕಾರ ಎಲ್ರಿಗೂ. ಬಿಗ್ ಬಾಸ್ ಶೋನಲ್ಲಿ ವಿನ್ನರ್ ಆಗಿರ್ತಕ್ಕಂಥ ಗಿಲ್ಲಿಯವರು ಅತಿ ಹೆಚ್ಚು ಮತಗಳಿಂದ ವಿನ್ನರ್ ಆಗಿದ್ದಾರೆ. ಕರ್ನಾಟಕ ಜನತೆಯ ಮನಸ್ಸನ್ನು ಗೆದ್ದು ಬಿಗ್ ಬಾಸ್ ಶೋನಲ್ಲಿ ವಿನ್ನರ್ ಆಗಿರೋ ಅಂಥದ್ದು ಎಲ್ರಿಗೂ ತಿಳಿದಿರೋ ಅಂತಹ ವಿಚಾರ. ಸೊ ಅದಾದ ಕೇವಲ ಎರಡೇ ದಿನಕ್ಕೆ ಸೊ ಏನು ಬಿಗ್ ಬಾಸ್ ಶೋನ ವಿನ್ನರ್ ಆಗಿರ್ತಕ್ಕಂಥ ಗಿಲ್ಲಿ ಅವರು ಶಿವಣ್ಣನ ಭೇಟಿಯಾಗಿ ಸೊ ಅವರಿಂದ ಒಂದು ಒಳ್ಳೆ ಗಿಫ್ಟ್ನ ಪಡ್ಕೊಂಡಿದ್ದಾರೆ. ಸೊ ಶಿವಣ್ಣ ಅವರು ನನ್ನ ನೆಚ್ಚಿನ ನಟ ಗಿಲ್ಲಿ ವಿನ್ ಆಗಬೇಕು ಅಂತೇಳಿ ಮೊದಲನೇ ಹೇಳಿದರು. ಹಾಗಾಗಿ ಶಿವಣ್ಣ ಅವರು ಮನೆಗೆ ಕರೆಸ್ಕೊಂಡು ಸೊ ಗಿಲ್ಲಿಗೆ ಸಿಹಿಯನ್ನು ತಿನ್ನಿಸಿ ಸೊ ನಂತರ ಗಿಲ್ಲಿಗೆ ಒಂದು ಅದ್ಭುತವಾದಂತಹ ಕಾಸ್ಟ್ಲಿ ಗಿಫ್ಟ್ನ ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಶಿವಣ್ಣ ಹಾಗೂ ಗೀತಕ್ಕನವರು ಸೊ ಒಂದು ಒಳ್ಳೆ ಗಿಫ್ಟ್ನ, ಕಾಸ್ಟ್ಲಿ ಆಗಿರೋಂಥ ಗಿಫ್ಟ್ನ ನಮ್ಮ ನೆಚ್ಚಿನ ಗಿಲ್ಲಿ ನಟಗೆ ಗಿಫ್ಟ್ನ ಕೊಟ್ಟಿದ್ದಾರೆ. ಸೊ ಆ ಗಿಫ್ಟ್ ಏನಂತ ಹೇಳಿದ್ರೆ ಬರೋಬ್ಬರಿ 1.5 ಲಕ್ಷ ರೂಪಾಯಿ ಮೌಲ್ಯದ ಒರಿಜಿನಲ್ ರ್ಯಾಡೋ ವಾಚ್ನ ಸೊ ಶಿವಣ್ಣ ಹಾಗೂ ಗೀತಕ್ಕನವರು ಮನೆಗೆ ಕರೆಸಿ ಗಿಲ್ಲಿಗೆ ಗಿಫ್ಟಾಗಿ ನೀಡಿದ್ದಾರೆ. ಇದರಿಂದ ನಮಗೂ ಕೂಡ ಖುಷಿಯಾಗಿದೆ, ಹಾಗೆಯೇ ಗಿಲ್ಲಿಗೂ ಕೂಡ ತಡೆಯೋಕ್ಕಾಗದೇ ಇರೋಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಏನಂತ ಹೇಳಿದ್ರೆ ಅವರ ಪ್ರೀತಿ ವಿಶ್ವಾಸ ಗಿಲ್ಲಿ ಮೇಲೆ ಸದಾ ಯಾವಾಗಲೂ ಇರುತ್ತೆ. ಸೊ ಇದು ನಮಗೆಲ್ರಿಗೂ ಇಷ್ಟ ಆಯಿತು. ಶಿವಣ್ಣನ ದೊಡ್ಡ ಮನಸ್ಸಿಗೆ ಒಂದು ಸಲ್ಯೂಟ್, ಹ್ಯಾಟ್ಸ್ ಆಫ್ ಶಿವಣ್ಣ. ಸೊ ಶಿವಣ್ಣ ಬಿಗ್ ಬಾಸ್ ಶೋನ ವಿನ್ನರ್ ಯಾರು ಅಂತ ಕೇಳಿದ್ದಕ್ಕೆ 2-3 ದಿನದ ಹಿಂದೆಯೇ ಅವರು ಹೇಳಿದರು, ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿನೇ ಪಕ್ಕಾ ವಿನ್ ಆಗೋದು ಅಂತ ಅವರದೇ ಆದಂಥ ಸ್ಟೈಲ್ನಲ್ಲಿ ಸೊ ಶಿವಣ್ಣ ಅವರು ಹೇಳಿದರು. ಸೊ ಇದೆಲ್ಲ ವಿಡಿಯೋ ಸೊ ಹಳೆ ವಿಡಿಯೋ ಒಂದು ಹಾಕಿದ್ದೀನಿ, ಹೋಗಿ ನೋಡಿ, ಚೆಕ್ ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ಗಿಲ್ಲಿ ನಟಗೆ ನಮ್ಮ ಶಿವಣ್ಣ ಅವರು ಗಿಫ್ಟ್ ಕೊಟ್ಟಿದ್ದು ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಎಲ್ಲರೂ ಕೂಡ ಕರ್ನಾಟಕದ ಜನತೆ ಈ ಗಿಲ್ಲಿನ ಬೆಳೆಸಿ ತುಂಬಾ ಚೆನ್ನಾಗಿ ಬಹಳ ಎತ್ತರಕ್ಕೆ ಗಿಲ್ಲಿ ನಟ ಬೆಳಿಬೇಕು ಅಂತೇಳಿ ಆಶಿಸ್ತೀನಿ. ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ಲಿ ನಟ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಅಂದರೆ 40 ಕೋಟಿ ಅಂದರೆ ಸುಮ್ಮನೆ ಅಲ್ಲ. ಸೊ ಅಷ್ಟು ಮತಗಳಿಂದ ಗಿಲ್ಲಿ ನಟ ಎಲ್ಲರ ಮನಸ್ಸನ್ನು ಗೆದ್ದು ಸೊ ವಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಶಿವಣ್ಣನವರು ಕೊಟ್ಟಿರೋ ಗಿಫ್ಟ್ ಕೂಡ ತುಂಬಾ ಅದ್ಭುತವಾಗಿದೆ ಅಲ್ವಾ. ಟೇಕ್ ಕೇರ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಲವ್ ಯು ಆಲ್.